ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜು ಮೇಲಿನ ಹಲ್ಲೆ ಖಂಡಿಸಿ ಸರಣಿ ಪ್ರತಿಭಟನೆ. ಪ್ರಥಮ ದರ್ಜೆ ಕಾಲೇಜಿನ ಎದುರು ವಿದ್ಯಾರ್ಥಿಗಳ ಪ್ರತಿಭಟನೆ. ಹಲ್ಲೆಗೆ ಆಕ್ರೋಶ, ಕ್ರಮದ ಭರವಸೆ ನೀಡಿದ ಯತೀಶಾರ್. ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಹಲ್ಲೆ ಖಂಡಿಸಿ ಮನವಿ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ವಿದ್ಯಾರ್ಥಿನಿಯರ ಒತ್ತಾಯ. ಘಟನೆ ಖಂಡಿಸಿದ ಡಾಕ್ಟರ್ ರಾಜೇಶ್ವರಿ. ಸರ್ಕಾರಿ ನೌಕರರ ಸಂಘದಿಂದ 2 ದಿನಗಳ ನಂತರ ಘಟನೆ ಖಂಡಿಸಿ ಮನವಿ. ಹಲ್ಲೆ ನಡೆಸಿದವರನ್ನು ಬಂಧಿಸಿ ಮುಂದೆ ಇಂತಹ ಘಟನೆ ನಡೆಯದಂತೆ ಗಮನಿಸಿ ಎಂದ ಪ್ರತಿಭಟನಾ ನಿರತರು. ಡಿಸೆಂಬರ್ 25ರಂದು ನಿಖಿಲ್ ಕುಂಸಿ ಸಾರಥ್ಯದಲ್ಲಿ ಸಂಗೀತೋತ್ಸವ. ಈಗ ಸುದ್ದಿಯ ವಿವರ. ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜು ಕೆಆರ್ ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರ ವಿದ್ಯಾರ್ಥಿಗಳು ಕಾಲೇಜಿನ ಎದುರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಪ್ರಮುಖರು, ಅಂಥ ಸರಿಗೆ ಅವರು ಎಷ್ಟು ಒಳ್ಳೆಯ ಸರ್ ಅಂದರೆ, ನಮಗೆ ಒಂದು ಪೇರೆಂಟ್ಸ್ ಸ್ಥಾನದಲ್ಲಿ ಇದ್ದವರು ಅವರಿಗೆ ಈ ಥರ ಬಂದು ಒಬ್ಬ ಸ್ಟೂಡೆಂಟ್ ಹೊಡಿತಾನೆ ಅಂದರೆ ಅದು ಒಂದು ದೊಡ್ಡ ಕೃತ್ಯ ಆಗಿರುತ್ತೆ. ನಾವು ಈಗ ಕಾಲೇಜಿಗೆ ಬಂದೀವಿ ಅಂದರೆ ಪೇರೆಂಟ್ಸ್ ನಾವು ಕಾಲೇಜಲ್ಲಿ ಇರೋ ಸಿಬ್ಬಂದಿ ವರ್ಗದಲ್ಲಿ ಕಾಣ್ತಿರ್ತೀವಿ. ಅವರು ನಮ್ಮನ್ನ ಮಕ್ಕಳಾಗೆ ಒಂದು ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಥರ ಆಗಬಾರಿತ್ತು. ಆದರೆ ನಮ್ಮ ಪ್ರತಿಭಟನೆ ನಾವು ಇಲ್ಲಿಗೆ ನಿಲ್ಲಿಸೋದಲ್ಲ. ಅವರು ಯಾರ್ಯಾರು ಕೃತ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಈ ಪ್ರತಿಭಟನೆನ ಮುಂದುವರಿಸ್ತಾನೆ ಇರ್ತೀವಿ. ಇದನ್ನ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅರೆಸ್ಟ್ ಆಗಬೇಕು ಅಥವಾ ಅವ್ರಿಗೆ ಕಾನೂನು ಕ್ರಮವಾಗಿ ಏನೇನು ಆಗಬೇಕು ಅದಾದಾಗ ಮಾತ್ರ ನಾವು ನಿಲ್ಸೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಇದನ್ನ ನಿಲ್ಲಿಸೋದೇ ಇಲ್ಲ. ನಮ್ಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಕ್ಕರೆ ಮಾತ್ರ ನಾವು ಇದನ್ನ ನಿಲ್ಲಿಸೋದು, ಇಲ್ಲ ಅಂದರೆ ಇದನ್ನ ನಿಲ್ಲಿಸೋಲ್ಲ. ಲೆಕ್ಚರ್ ಮೇಲೆ ಈ ಥರ ಆಗಿದೆ ಅಂದರೆ ಅದು ತಪ್ಪೇ ಸರ್. ಅವರಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂದರೆ ಸರ್ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದೆ, ಎಲ್ಲ ವ್ಯಕ್ತಿಗಳು ತುಂಬ ಸಪೋರ್ಟ್ ಮಾಡೋದು ಸರ್. ಅಂಥ ವ್ಯಕ್ತಿ ಈ ಥರ ಆಗಬಾರ್ದಿತ್ತು. ಅವ್ರಿಗೆ ಮಾತ್ರ ಕ್ರಮ ತಗೊಳ್ಳೇಬೇಕು ಸರ್. ಅವ್ರಿಗೆ ಅರೆಸ್ಟ್ ಮಾಡಲೇಬೇಕು. ಅಂದರೆ ಪ್ರೊಟೆಸ್ಟ್ ಮುಂದುವರಿಯುತ್ತೆ. ಇನ್ನು ಹೋಗ್ತಾ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಆಗೋದು ಕಡಿಮೆ ಆಗಲ್ಲ ಈ ಪ್ರತಿಭಟನೆ. ಅವ್ರಿಗೆ ಮಾತ್ರ ಕಾನೂನು ಕ್ರಮ ತಗೊಳ್ಳೇಬೇಕು ಸರ್. ಇಶಾಮ್ ಅಂತ ಹೇಳಿ ನಾನಿಲ್ಲೇ ಸಾಗರದಲ್ಲಿ ಇದೇ GMGC ಕಾಲೇಜಲ್ಲಿ ಓದಿರೋದು. ಆ್ಯಕ್ಚುಲಿ ನಾನು ಬಂದಿರೋದು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ. ನಾನು ಒಳ್ಳೆ ಸ್ಟೂಡೆಂಟ್. ಇದೇ 2024 ಬ್ಯಾಚಲ್ಲಿ ಔಟ್ಪುಟ್ ಆಗಿದ್ದು. ಈ ಥರ ಏನು ಒಂದು ಆ್ಯಕ್ಚುಲಿ ಎಲ್ಲ ಸ್ಟೂಡೆಂಟಿಗೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ದೇವಸ್ಥಾನ ಥರ. ಆ ದೇವಸ್ಥಾನದಲ್ಲಿ ನಾವು ಬೇಡದಂಥ ಲೆಕ್ಚರರ್ಸು ನಮಗೆ ಗುರುಗಳೇ. ತುಂಬ ಜನ ಆರ್ಫನೇಜ್ ಮಕ್ಕಳಿರ್ತಾರೆ. ಅವ್ರು ಇಲ್ಲಿಗೆ ಬಂದುಬಿಟ್ಟು ಸೇರಿಬಿಟ್ಟು ಆ್ಯಕ್ಚುಲಿ ಗುರುಗಳಿಗೆ ಅವ್ರ ತಂದೆ ತಾಯಿನ ಜಾಗದಲ್ಲಿ ಇಟ್ಕೊಂಡು ಬೇಡ್ತಾರೆ. ಸೊ ಈ ಥರ ಅವ್ರ ಮೇಲೆ ಹಲ್ಲೆ ಆಗಿರೋದು ನಾನು ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಲೀಗಲ್ ಪ್ರೊಸೀಜರ್ ತಗೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಒಬ್ಬ ಸ್ಟೂಡೆಂಟ್ ಲೆಕ್ಚರ್ ಮೇಲೆ ಏನು ಇದು ನ್ಯಾಯ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಸೊ ಈ ಥರ ಮುಂದಿನ ದಿನದಲ್ಲಿ ಯಾವತ್ತೂ ಆಗಬಾರ್ದು. ನಾವು ಇದೇ ಕಾಲೇಜಲ್ಲಿ ಓದಿರೋದು. ತುಂಬ ಜನ ಹೇಳ್ತಾರೆ ರ್ಯಾಗಿಂಗ್ ನಡೆಯುತ್ತೆ, ಅದು ನಡೆಯುತ್ತೆ, ಇದು ನಡೆಯುತ್ತೆ ಅಂತ. ಬಟ್ ಒಂದು ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಕೂರಿಸಿಲ್ಲ ಎಕ್ಸಾಮಿಗೆ ಅಂತ ತುಂಬ ರೀಸನ್ ಕೊಡ್ಬೋದು. ಅವ್ರಿಗೆ ಕೂರ್ಸೋಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಬೋದು. ಏನಂತಂದರೆ ನಮ್ಮ ಬ್ಯಾಚಲ್ಲಿ ಕೂಡ ತುಂಬ ಜನ ಆಗಿತ್ತು. ಬಟ್ ಅವ್ರಿಗೆ ಕೂರಿಸಿದ್ದಾರೆ, ಏನು ವ್ಯಾಲಿಡ್ ರೀಸನ್ ಕೊಟ್ಬಿಟ್ಟು. ಸೊ ಈ ಥರ ಲೀಗಲ್ ಪ್ರೊಸೀಜರ್ಗಳಿಂದ ಹೋಗ್ಬಿಟ್ಟು ಅವರಿಗೆ ಏನು ಕಾನೂನು ಪರವಾಗಿ ಏನು ಇದು ಮಾಡ್ತೀವಿ ಆ್ಯಕ್ಷನ್ ತಗೋಬೇಕು ನಾನು ಕೇಳ್ಕೊಳ್ತೀನಿ. ಅಂದರೆ ಒಂದು ದೇವಾಲಯ ಇದ್ದಾಗ ಆ ದೇವಾಲಯದಲ್ಲಿ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯದ ಪೋಷಕರು ಬಂದು ಶಿಕ್ಷಕರ ಮೇಲೆ, ಅಂದರೆ ಈ ದೇವಾಲಯದಲ್ಲಿ ದೇವರು ಅಂದರೆ ಈ ಪ್ರಾಮಾಣಿಕವಾಗಿರೋದ್ರಿಂದ ಶಿಕ್ಷಕರು, ಆದರೂ ನಮ್ಮ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂತಹ ಅನ್ಯಾಯ ಆಗಿದೆ. ಕಾಲೇಜಿನ ಎದುರು ಮನವಿ ಸ್ವೀಕರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಯತೀಶಾರ್, ವಿದ್ಯಾರ್ಥಿ ಹಾಗೂ ಪೋಷಕರು ಬಂದು ಕಾಲೇಜಿನ ಒಬ್ಬರು ಗೌರವಾನ್ವಿತ ಲೆಕ್ಚರ್ ಮೇಲೆ ಹಲ್ಲೆ ಮಾಡಿ ಹೋಗಿದ್ದಾರೆ. ಇದ್ರ ವಿರುದ್ಧವಾಗಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ವಿ. ಕಾಲೇಜು ಸ್ಟಾರ್ಟ್ ಆಗಿ 11 ವರ್ಷ ಆಯಿತು. ಇದು ಮೊದಲನೇ ಸರಿ ಈ ಥರ ಘಟನೆ ಕಾಲೇಜಲ್ಲಿ ನಡೆದಿದೆ. ಕಾಲೇಜು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರು ಮಾಡುವಂಥ ಸಮಯದಲ್ಲಿ ಒಂದು ಮಸಿ ಬಡಿಯುವಂಥ ಕೆಲಸನ ವಿದ್ಯಾರ್ಥಿ ಮತ್ತು ಅವರ ಪೋಷಕರು ನಡೆಸಿದ್ದಾರೆ. ಅವರು ಏನು ಹಲ್ಲೆಯನ್ನು ಮಾಡಿದಂಥ ಪೋಷಕ ಮತ್ತು ವಿದ್ಯಾರ್ಥಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಹಾಗೆ ಆ ವಿದ್ಯಾರ್ಥಿನ ಕಾಲೇಜಿಂದ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಹಾಗೂ ಈ ಹೋರಾಟ ಎಲ್ಲಿವರೆಗೂ ನಮ್ಮ ಲೆಕ್ಚರ್ಗೆ ಹಾಗೂ ನಮಗೆ ನ್ಯಾಯ ಸಿಗಲು ಅಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹಲ್ಲೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 21/12/24ರಂದು ಬೆಳಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಇವರ ಮೇಲೆ BA ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ತಂದೆಯಾದ ವಿಜಯ್ ಕುಮಾರ್ SN ಎಂಬುವವರ ಹಲ್ಲೆ ಮಾಡಿರುತ್ತಾರೆ ಹಾಗೂ ಕಾಲೇಜಿನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಂತಾದವರಿಗೆ ಈ ರೀತಿ ಆಗದಂತೆ ಎಚ್ಚರಿಕೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಶಿಕ್ಷಕರ ಮೇಲೆ ಈ ರೀತಿ ಹಲ್ಲೆ ಆಗಿರೋದ್ರಿಂದ ಏನು ಪ್ರತಿಭಟನೆ ಮಾಡ್ತಿದ್ದೀರಿ? ಶಾಂತಿಯನ್ನು ಕಾಪಾಡಲು ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳಾಗಿ ಇಷ್ಟು ಜಾಗೃತರಾಗಿರಬೇಕು. ನಿಮ್ಮ ಶಿಕ್ಷಕರಿಗೆ ಏನಾದರೂ ತೊಂದರೆ ಆದಲ್ಲಿ ಈ ಥರ ನೀವೆಲ್ಲ ಒಗ್ಗಟ್ಟಿನಿಂದ ನಿಲ್ಲಬೇಕು. ಆ ಒಗ್ಗಟ್ಟನ್ನು ನೀವು ಪ್ರದರ್ಶಿಸುವುದಕ್ಕೆ ನಿಮಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಸರ್ಕಾರದ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈಗ ಆಲ್ರೆಡಿ FIR ದಾಖಲಾಗಿದೆ ಅವ್ರ ಮೇಲೆ, ಯಾರು ಹಲ್ಲೆ ಮಾಡಿದಾರೋ ಅವ್ರ ಮೇಲೆ. ಆ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರ ಮೇಲೂ ನಾನು ಶಿಕ್ಷಕರ ಹತ್ರ, ನಿಮ್ಮ ಪ್ರಾಂಶುಪಾಲರ ಹತ್ರ ಮಾತಾಡ್ತೀನಿ. ಅದ್ರ ಮೇಲೂ ಏನು ನಮ್ಮ ಕಾನೂನೊಳಗೆ, ರೂಲ್ಸ್ ಒಳಗೆ ಏನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಏನು ಕ್ರಮ ವಹಿಸಬೇಕು ನಾವು ವಹಿಸ್ತೇವೆ. ಈಗ ಆಲ್ರೆಡಿ ವಿಚಾರಣೆ ಹಂತದಲ್ಲಿದೆ. ಅವ್ರನ್ನೇನು ಕಸ್ಟಡಿಗೆ ತೊಗೋಬೇಕಾ, ಯಾವ ರೀತಿ ವಿಚಾರಣೆ ಆಗಬೇಕು, ಚಾರ್ಜ್ ಶೀಟ್ ಯಾವಾಗ ಆಗಬೇಕು, ಅದನ್ನೆಲ್ಲ ಭಾಳ ವೇಗವಾಗಿ ನಮ್ಮ ಪೊಲೀಸ್ ಇಲಾಖೆಯವ್ರು ಮಾಡ್ತಾರೆ. ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದವ್ರನ್ನೆಲ್ಲ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆದ್ದರಿಂದ ಅದ್ರ ಬಗ್ಗೆ ಯಾವುದೇ ನಿಮಗೆ ಎರಡನೇ ಇಡಬೇಡ. ಅವ್ರಿಗೇನು ಶಿಕ್ಷೆ ಕಾನೂನೊಳಗೆ ಆಗಬೇಕು ಅದನ್ನು ನಾವು ಮಾಡಿಸ್ತೇವೆ. ಇನ್ನೊಂದು ವಾರದೊಳಗೆ ಅಥವಾ 10 ದಿನದೊಳಗೆ ಎಂಕ್ವೈರಿಯನ್ನು ಮುಗಿಸಿ ಬೇಸಿಕ್ ಪ್ರೊಸೀಜರ್ ಅಂತ ಇರ್ತದೆ. ಮೆಡಿಕಲ್ ಲೀಗಲ್ ಕೇಸ್ ಅಂದಮೇಲೆ ಪ್ರೊಸೀಜರನ್ನು ಏನು ಫಾಲೋ ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ಆಲ್ರೆಡಿ FIR ಆಲ್ರೆಡಿ ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ. ಸೊ ವಿತಿನ್ 24 hours ನಮ್ಮವ್ರು FIR ಮಾಡಿದ್ದಾರೆ. FIR ಇದೆ. ಯಾರನ್ನ ಯಾವ ಕೇಸಲ್ಲಿ ಕಸ್ಟಡಿಗೆ ತಗೋಬೇಕು ನಮ್ಮ ಪೊಲೀಸರು ನಿರ್ಧಾರ ತಗೋತಾರೆ. ಎಂಕ್ವೈರಿ ಅಂತೂ ಆಗ್ತಾ ಇದೆ. ಎಲ್ಲ ಕೇಸಲ್ಲೂ ಎಲ್ಲರನ್ನೂ ಅರೆಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇರುವುದಿಲ್ಲ. ಯಾವ್ಯಾವ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಆಯ್ತು, ಅವ್ರ ಮೇಲೆ ಏನು ಆಕ್ಷನ್ ಆಗಬೇಕು ಕಾನೂನು ಪ್ರಕಾರ 100% ಮಾಡ್ತಾರೆ ನಮ್ಮ ಪೊಲೀಸವರು. ಈಗೇನು ನೀವು ಮನವಿ ಕೊಟ್ಟಿದ್ದೀರಿ, ಇವತ್ತು ಕೊಟ್ಟಿದ್ದೀರಿ, ನಾವು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆಕ್ಷನ್ ಆಗ್ತದೆ. ಆದ್ರಿಂದ ಈ ಪ್ರತಿಭಟನೆ ಇಮಿಡಿಯೇಟ್ ಆಗಿ ಇವಾಗ ಅರ್ಜಿ ಕೊಟ್ಟಿದ್ದೀರಿ. ನೀವು ಅರ್ಜಿ ಕೊಡೋದಕ್ಕೂ ಮುಂಚೆನೇ FIR ಆಗಿದೆ, ಏನು ಎನ್ಕ್ವೈರಿ ಆಗ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಈ ಹೋರಾಟವನ್ನು ಕೈಬಿಟ್ಟು ತಾವೆಲ್ಲ ಇನ್ನು ಕ್ಲಾಸ್ಗೆ ಹೋಗಬೇಕು. ನಿಮ್ಮ ಕ್ಲಾಸ್ ಟೈಮಿಂಗ್ಸ್ ಇದನ್ನೆಲ್ಲ ಆಡ್ ಮಾಡ್ಕೊಬಿಡಿ. ನೀವು ಕಾನೂನು ಪ್ರಕಾರ ಈಗ ಯಾರು ಒಬ್ಬ ನಿಮಗಿಂತ ಹೆಚ್ಚಾಗಿ ಅವ್ರು ನಮ್ಮ ಇಲಾಖೆಯವರು ಅಲ್ವಾ? ನಮ್ಮ ಇಲಾಖೆ, ನಾನು ಅವರ ಮೇಲಧಿಕಾರಿ, ನನ್ನ ಸಬಾರ್ಡಿನೇಟ್ ಯಾರು ಹೊಡೆದ್ರೆ ನಿಮಗಿನ ಹೆಚ್ಚು ನಮಗೆ ಅದ್ರ ಬಗ್ಗೆ ಕೋಪ ಆಕ್ರೋಶ ಇರ್ತದೆ. ಕಾನೂನೊಳಗೆ ಎಲ್ಲರೂ ಕೆಲಸ ಮಾಡಬೇಕು, ನಾವು ಮಾಡೇ ಮಾಡ್ತೇವೆ. ನಿಮ್ಗವ್ರು ಶಿಕ್ಷಕರು, ನಮ್ಮ ಸಿಬ್ಬಂದಿ ಅವರು, ನಮ್ಮ ಸ್ಟಾಫ್ ನಮ್ಮನ್ನು ನಂಬಿ ಕೆಲಸ ಮಾಡ್ತಾ ಇರ್ತಾರೆ. ನಮಗೂ ನಿಮಗಿನ ಹೆಚ್ಚು ಅವ್ರ ಬಗ್ಗೆ ಕಾಳಜಿ, ಜವಾಬ್ದಾರಿ ಇರ್ತದೆ. ನಮ್ಮವ್ರು ಆಲ್ರೆಡಿ FIR ಮಾಡಿದ್ದಾರೆ. ಏನು ಆ್ಯಕ್ಷನ್ ಆಗಬೇಕಾದ್ರೆ ಹಾಗೆ ಆಗ್ತದೆ. ದಯವಿಟ್ಟು ಆದ್ದರಿಂದ ಇವೇನು ನಿಮ್ಮ ಈ ಭವಿಷ್ಯ, ನಿಮ್ಮ ಟೈಮಿಂಗ್ಸು, ನಿಮ್ಮ ಕ್ಲಾಸ್ ಅವರ್ಸ್ ವೇಸ್ಟ್ ಮಾಡ್ಕೊಬೇಡಿ. ನಿಮ್ಮ ಜೊತೆ ನಾವಿದ್ದೀವಿ. ನಾವೇನು ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ನಮಗೇನಿದೆ. ನಮ್ಮ ಸಿಬ್ಬಂದಿ ಹೊಡೆದಿರೋ ನಾವ್ಯಾಕೆ ರಕ್ಷಣೆ ಮಾಡ್ತೀವಿ? ಅವ್ರನ್ನ ಅಲ್ಲ ಅರೆಸ್ಟ್ ಅದೆಲ್ಲ ಪ್ರೊಸೀಜರ್ ಇರ್ತದೆ. ಯಾವ ಆ್ಯಕ್ಟ್ ಮಾಡಬೇಕು, ಆಲ್ರೆಡಿ FIR ಆಗಿದೆ, ಅದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಮಾಡ್ತಾರೆ. ನಾನೆಲ್ಲ ಟೀಚರ್ಸ್ಗೂ ಹೇಳ್ತೀನಿ, ನಮ್ಮ ಪ್ರಾಂಶುಪಾಲರು ಎಲ್ಲ ಸ್ಟೂಡೆಂಟ್ಸ್ ಕನ್ವಿನ್ಸ್ ಮಾಡಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಅವ್ರ ಮೇಲೆ ಏನು ಆ್ಯಕ್ಷನ್ ಆಗಬೇಕು ಆಗ್ತದೆ. ಓಕೆ, ನೀವು ಕಂಟಿನ್ಯೂ ಮಾಡಿ. ನಮ್ಮವ್ರು ಆಲ್ರೆಡಿ ಇದ್ದಾರೆ ಟೀಮಲ್ಲ ಆ್ಯಕ್ಷನಲ್ಲಿ. ನಾವು ಏನು ಆ್ಯಕ್ಷನ್ ಮಾಡಬೇಕು ಆಸ್ ಪರ್ ಮಾಡೇ ಮಾಡ್ತೀವಿ ನೋಡಿ. ಪ್ರತಿಭಟನೆಯಲ್ಲಿ ಮಧುಚಂದ್ರ, ರಕ್ಷಿತ್ KH, ಶ್ರೇಯಸ್, ಯೋಗೇಶ್, ಶೈಲಜಾ, ವೈಷ್ಣವಿ, ಅಮಿತಾ, ಧನ್ಯಾ D, ಪವನ್ ಕುಮಾರ್, ಗಜೇಂದ್ರ, ನಿಖಿಲ್, ಮಧು MB ಇನ್ನಿತರರು ಹಾಜರಿದ್ದರು.
ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜು ಕೆಆರ್ ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾಚಾರ್ಯರ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿನಿಯರು ಹಾಗೂ ಮನವಿ ಸ್ವೀಕರಿಸಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ರಾಜೇಶ್ವರಿ ಹೆಚ್, ಶಿಕ್ಷಕರ ಮೇಲೆ ಮಾಡಿರೋದು ತುಂಬಾ ದೊಡ್ಡ ಅಪವಾದ. ಆ ತರದ್ ಏನಾದ್ರು ಶಿಕ್ಷಕರ ಮೇಲೆ ಕೈ ಮಾಡಿರೋದು ತುಂಬಾ ದೊಡ್ಡ ಅಪವಾದ ಆಗಿರುತ್ತೆ. ಈ ತರ ಇನ್ಮೇಲೆ ಇದಕ್ಕೇನು ಕಾನೂನು ಕೈಗೊಳ್ಳಿಲ್ಲ ಅಂದ್ರೆ ನಾವು ಸಾಗರದಲ್ಲಿರೋ ಎಲ್ಲಾ ಕಾಲೇಜುಗಳು ಸೇರಿ ಬೃಹತ್ ಮಟ್ಟದಲ್ಲಿ ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗತ್ತೆ. ಇದಕ್ಕೆ ನ್ಯಾಯ ಒದಗಿಸ್ಬೇಕು. ಯಾಕಂದ್ರೆ ಶಿಕ್ಷಕರ ಮೇಲೆ ಹಲ್ಲೆ ಆಗಿದೆ. ಇದನ್ನ ಸರಿ ನಮ್ಮ ಸಾಗರದಲ್ಲಿ ಕೋಯೆಡ್ ಕಾಲೇಜಿನಲ್ಲಿ ನಡೆದ ಲೆಕ್ಚರರ್ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನಾವು ಇಂದಿರಾ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರೆಲ್ಲರ ಪರವಾಗಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಅಲ್ಲ, ನಾವು ಮನವಿಯನ್ನ ಪ್ರಿನ್ಸಿಪಲ್ ಕೊಟ್ಟಿದೀವಿ. ಅವ್ರು ಅದನ್ನ AC ಆಫೀಸಿಗೆ ತಲುಪಿಸ್ತಾರೆ. ಸೊ ಇದನ್ನ ಅಧಿಕಾರಿಗಳು ನಿಗಾ ವಹಿಸಿ ಅವರಿಗೆ ಕರೆಕ್ಟ್ ಯಾರು ಹಲ್ಲೆ ಮಾಡಿದ್ದಾರೆ ತಪ್ಪಿಗಸ್ತರಿಗೆ ಅವರಿಗೆ ಕರೆಕ್ಟ್ ಆದ ಕ್ರಮವನ್ನು ಕೈಗೊಳ್ಬೇಕು ಅಂತ ಮನವಿ ಮಾಡ್ಕೋತೀವಿ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಒಂದು ಘಟನೆ ಅದು ಖಂಡನೀಯನೇ. ಯಾಕೆ ಅಂತ ಹೇಳಿದ್ರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರನೇ ಶ್ರಮಿಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳನ್ನ ಶಿಕ್ಷಿಸೋದು, ದಾರಿಗೆ ತರುವಂತಹದ್ದು, ಆ ಪ್ರಯತ್ನಗಳು ಮಾಡ್ಲಿಕ್ಕೆ ಅಧಿಕಾರ ಇರ್ತದೆ. ಆದ್ರೆ ಯಾವುದೇ ಪೋಷಕರು ಅವರನ್ನ ದಾಟಿ ಹಲ್ಲೆ ಮಾಡೋದು ಮತ್ತೆ ಅವರಿಗೇನೋ ತೊಂದರೆ ಕೊಡೋದು, ಈ ರೀತಿ ಮಾಡಿದಾಗ ಅಧ್ಯಾಪಕ ವರ್ಗದಲ್ಲಿ ಒಂದ್ ರೀತಿ ಆತಂಕದ ವಾತಾವರಣವನ್ನ ಮೂಡಿಸೋದಾಗತ್ತೆ. ಆದ್ರಿಂದ ಇಂತಹ ಘಟನೆಗಳು ಮರುಕಳಿಸಬಾರದು. ಶಿಕ್ಷಕ ವರ್ಗಕ್ಕೆ ಒಂದು ಜವಾಬ್ದಾರಿಯುತವಾದ ಸ್ಥಾನವಿದೆ. ಹಾಗಾಗಿ ಅದನ್ನ ನಿರ್ವಹಿಸ್ಲಿಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣ ಈಗ ಸೃಷ್ಟಿಯಾಗ್ತಾ ಇದೆ. ಇಂತಹ ಅವಘಡಗಳು ಆಗದೆ ಇರೋ ಹಾಗೆ ಎಲ್ಲರೂ ಎಚ್ಚೆತ್ಕೊಂಡು ಕಾರ್ಯನಿರ್ವಹಿಸಬೇಕು. ಈ ಘಟನೆಯನ್ನ ಪ್ರತಿಯೊಬ್ಬರೂ ಖಂಡಿಸಬೇಕು ಅಂತಾನೆ ನನ್ನ ಅಭಿಮತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ಶಾಖೆ ವತಿಯಿಂದ ಸೋಮವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ರಾಜು ಕೆಆರ್ ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ದೇವೇಂದ್ರಪ್ಪ, ಸಹದೇವ್, ಪ್ರೊಫೆಸರ್ ಸುರೇಶ್, ಪ್ರೊಫೆಸರ್ ಚಂದ್ರಶೇಖರ್ ಮಾತನಾಡಿ, ಪ್ರೊಫೆಸರ್ ರಾಜು ಸರ್ ಅವರು ಬಹಳ ಸುಸಂಸ್ಕೃತರು, ಸಭ್ಯರು, ಹಾಗೆಯೇ ಬಹಳ ಉತ್ತಮವಾಗಿರ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕರು ಕೂಡ ಹೌದವರು. ಅವರು ಇಡೀ ರಾಜ್ಯದಲ್ಲಿ ಅವರ ಆಯ್ಕೆ ಸಮಿತಿಯಲ್ಲಿ 2ನೇ ರ್ಯಾಂಕ್ನಲ್ಲಿ ಅವರು ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ. ಮತ್ತು ಅವರ ವಿದ್ಯಾರ್ಥಿ ಬಳಗನೂ ಕೂಡ ರಾಜ್ಯಾದ್ಯಂತ ಇದೆ. ಜೊತೆಗೆ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ರೀತಿ ಕೂಡ ಬಹಳ ಅಮೂಲ್ಯವಾದಂತಹ ಒಂದು ಕಾರ್ಯನಿರ್ವಹಣೆ ಇದೆ ಅವರು. ಅಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾನು ವೈಯಕ್ತಿಕವಾಗಿ ನಮ್ಮ ಸರ್ಕಾರಿ ನೌಕರರ ಸಂಘದ ಪರವಾಗಿ, ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಶ್ರೀಯುತ ರಾಜು ಅವರ ಜೊತೆಗೆ ನಾವೆಲ್ಲರೂ ಇದ್ದೇವೆ. ಮುಂದೆ ಯಾರು ಈ ಹಲ್ಲೆಯನ್ನು ಮಾಡಿದರೋ ಆ ವ್ಯಕ್ತಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು. ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಂಡು ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರಿ ನೌಕರರ ಸಂಘ ಹಾಗೂ ಎಲ್ಲ ವೃತ್ತಿಪರ ಸಂಘಗಳು ಕೂಡ ಬಹಳ ಉಗ್ರವಾಗಿ ಖಂಡಿಸಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಯಾವುದೇ ಸರ್ಕಾರಿ ನೌಕರರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳು ಅಥವಾ ಯಾವುದೇ ರೀತಿಯಾದಂತಹ ಮಾನಸಿಕ ಹಿಂಸೆಗಳು ನಡೀಬಾರದು ಅಂತ ಹೇಳಿ ನಾವು ಖಂಡಿಸ್ತಾ ಈ ರಾಜು ಅವರ ಮೇಲೆ ವಿದ್ಯಾರ್ಥಿ ಮತ್ತು ಅವರ ಪೋಷಕರಿಂದ ಹಲ್ಲೆ ಆಗಿದೆ. ಈ ವಿಚಾರ ರಾಜ್ಯಾದ್ಯಂತ ಸುದ್ದಿ ಆಗಿದೆ. ಸೊ ಇಲ್ಲಿ ಅಧ್ಯಾಪಕರ ಮುಖ್ಯ ಕರ್ತವ್ಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರ ಜೊತೆಗೆ ಅವರ ಭವಿಷ್ಯ ರೂಪಿಸಲಾಗಿದೆ. ಅವರಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಕರ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇನೋ ತಪ್ಪು ಮಾಡ್ತಾರೆ, ಪೋಷಕ ವರ್ಗದವರೇ ಅವರ ಮೇಲೆ ಹಲ್ಲೆ ಮಾಡಿದರೆ ಇದು ಗುರುತರವಾದ ಅಪರಾಧ ಆಗ್ತದೆ. ಅದರ ಜೊತೆಗೆ ನಾವು ಪಾಠ ಮಾಡಬೇಕಾದ್ರೆ ನಮಗೆ ನೈತಿಕ ಸ್ಥೈರ್ಯ ಒದಗಿಸಿಕೊಡ್ತಕ್ಕಂಥ ಪೋಷಕ ವರ್ಗ ಆಗಿರ್ತದೆ. ಆ ಪೋಷಕ ವರ್ಗದ ಜವಾಬ್ದಾರಿಯಿಂದ ಅರಿತು ಅವರು ನಮಗೆ ಬೆಂಬಲ ಕೊಡಬೇಕಿತ್ತು. ಆದರೆ ಈ ಸಂದರ್ಭದಲ್ಲಿ ರಾಜು ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಖಂಡನೀಯ. ಅದೇ ರೀತಿ
ಅವರಿಗೆ ಹಾಜರಾತಿ ಕೊರತೆ ಇದ್ದರೆ ಅಥವಾ ಇನ್ಯಾವುದೇ ತೊಂದರೆ ಆಗಿದ್ದರೆ ಕಾನೂನಾತ್ಮಕವಾಗಿ ಅವರು ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಈಗ ನಾವು ದಕ್ಷತೆಯಿಂದ, ನಿಷ್ಠಾವಂತೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ಇಂಥ ಪೋಷಕರು ಅಥವಾ ವಿದ್ಯಾರ್ಥಿಗಳಿದ್ರೆ ನಮಗೆ ಭಯ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಈ ಯಾರು ಹಲ್ಲೆ ಮಾಡಿರ್ತಾರೆ ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ತಕ್ಷಣ ಅವರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿಯಾಗಿದೆ. ನಮ್ಮ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ವಿಡಿಯೋದಲ್ಲಿ ನೀವು ಈಗಾಗಲೇ CC ಕ್ಯಾಮರಾ ವಿಡಿಯೋದಲ್ಲಿ ನೀವು ಗಮನಿಸಿರ್ತೀರಾ ಅವರು ಯಾವ ಬಗೆಯಲ್ಲಿ ದೌರ್ಜನ್ಯವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನ. ಒಂದು ಸಣ್ಣ ವಿಚಾರ, ಹಾಜರಾತಿಯ ಒಂದು ಸಣ್ಣ ವಿಚಾರ, ಆ ವಿಚಾರ ಆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಕಾಲೇಜಿನಲ್ಲಿ ಅನೇಕ ವಿದ್ಯಾರ್ಥಿಗಳು ಹಾಜರಾತಿಯ ಕೊರತೆಯಲ್ಲಿ ಇದ್ದಾರೆ. ಅವರು ಬೇರೆ ಬೇರೆ ಕಾರಣಗಳಿಂದ ಕಾಲೇಜಿಗೆ ಬರಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಯಾವ ಕಾರಣ ಅಂತೇಳಿ ಪ್ರಾಧ್ಯಾಪಕರ ಗಮನಕ್ಕೆ, ಮಾನ್ಯ ಪ್ರಾಂಶುಪಾಲರ ಗಮನಕ್ಕೆ ತರೋದ್ರ ಮುಖಾಂತರವಾಗಿ ಆ ಸಮಸ್ಯೆಯನ್ನ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ಅನೇಕ ದಾರಿಗಳಿದ್ದು, ಸುಲಭ ದಾರಿಗಳಿದ್ದು. ಆದರೆ ಆ ವಿದ್ಯಾರ್ಥಿ ನಡೆದುಕೊಂಡಂತಹ ಕ್ರಮ ಸರಿಯಾಗಿಲ್ಲ. ಯಾರೇ ಒಬ್ಬ ಸರ್ಕಾರಿ ಒಂದು ಸಂಸ್ಥೆಯ ಒಳಗೆ ಪ್ರವೇಶವನ್ನು ಪಡಿಬೇಕಂದ್ರೆ ಆ ಸಂಸ್ಥೆಯ ಮುಖ್ಯಸ್ಥರ ಒಂದು ಅನುಮತಿಯನ್ನು ಪಡ್ಕೊಂಡು ಅವರು ಒಳಗೆ ಬರಬೇಕಾಗ್ತದೆ. ಆದರೆ ಇಲ್ಲಿ ಆ ವಿದ್ಯಾರ್ಥಿಯ ಪೋಷಕರು ವಿಜಯ್ ಕುಮಾರ್ ಅಂತ ಏನಿದ್ದಾರೆ, ಅವರು ಇಲ್ಲೇ ಡಿಪ್ಲೊಮಾ ಕಾಲೇಜ್ ಏನಿದೆ, ಏಡೆಡ್ ಕಾಲೇಜ್ ಇದೆ, ಆ ಕಾಲೇಜಿನ ಲ್ಯಾಬ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಇದೆ. ಅದರ ಜೊತೆಗೆ ಅವರು ತಾಳಗುಪ್ಪದಲ್ಲಿ ಒಂದು ITI ಕಾಲೇಜನ್ನು ನೋಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಬಂದಿದೆ. ಅದನ್ನ ತಾವುಗಳು ಪರಿಶೀಲಿಸಬೇಕು ಎನ್ನುವಂಥದ್ದು. ಅದರ ಜೊತೆಯಲ್ಲಿ ಅವರು ನಡೆದುಕೊಂಡಿರುವಂತಹ ಕ್ರಮ ಏನಿದೆ, ಅವರು ಕೇವಲ ಹೊಡೆದಾಟಕ್ಕೆ ಬಂದವರಲ್ಲ, ಅವರು ಅವರ ಹತ್ಯೆಯನ್ನೇ ಮಾಡಬೇಕು, ಅವರ ಪ್ರಾಣವನ್ನೇ ತೆಗಿಬೇಕು ಎನ್ನುವಂಥ ಉದ್ದೇಶದಿಂದ ಬಂದಿದ್ರು ಎನ್ನುವಂಥದ್ದು ನಮ್ಗೆ ಆ ವಿಡಿಯೋವನ್ನು ನೋಡಿದ್ರೆ ಗಮನಕ್ಕೆ ಬರ್ತದೆ. ನೀವು ಗಮನಿಸಿದ್ದೀರಾ ವಿಡಿಯೋದೊಳಗೆ ಆ ಪ್ರೊಫೆಸರ್ ರಾಜು ಅವರ ಗುತ್ತಿಗೆಯನ್ನು ಹಿಡ್ಕೊಂಡು ದಬ್ಬಿರ್ತಕ್ಕಂಥದ್ದು. ಅಲ್ಲಿ ಬೀರು ಇದೆ, ಇನ್ನೊಂದು ಕಡೆ ಟೇಬಲ್ ಇದೆ, ಇನ್ನೊಂದು ಬದಿಯಲ್ಲಿ ಗೋಡೆ ಇದೆ. ಆ ಮೂರರ ಮಧ್ಯದಲ್ಲಿ ಅವರನ್ನು ಸಿಕ್ಕಿಸ್ಕೊಂಡು ನಾವು ಯಾರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿತ್ತು. ಅಂತ ಹೊತ್ತಲ್ಲಿ ಅವರು ಆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇನ್ನೊಂದು ಅಂಶ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ, ಅವರು ಏನು ಕಾಲೇಜಿಗೆ ಎಂಟ್ರಿ ಆದರು, ಸ್ಟಾಫ್ ರೂಮ್ಗೆ ಎಂಟ್ರಿ ಆದರು, ಆ ಸಂದರ್ಭದಲ್ಲಿ ಅವರು ನೇರವಾಗಿ ಬಂದು ಅವರ ಚೇರ್ನಲ್ಲಿ ಕೂತ್ಕೊಂಡು ತುಂಬಾ ಏರು ಧ್ವನಿಯಲ್ಲಿ ಅವರು ಮಾತನಾಡಿದರು. ಈ ಏರು ಧ್ವನಿಯಲ್ಲಿ ಒಬ್ಬ ಏನು ಪಬ್ಲಿಕ್ ಸ್ಪೇಸ್ ಅಲ್ಲ, ಸ್ಟಾಫ್ ರೂಮ್ ಅನ್ನೋದು ಪಬ್ಲಿಕ್ ಸ್ಪೇಸ್ ಅಲ್ಲ. ಏನಿದ್ರು ಪಬ್ಲಿಕ್ ಸ್ಪೇಸ್ ಅಂದ್ರೆ ಆಫೀಸ್ ರೂಮ್, ಒಬ್ಬ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನಿರ್ತಾರೆ ಅವರ ಕೊಠಡಿ ಅಥವಾ ಕಚೇರಿ ಮಾತ್ರ ಪಬ್ಲಿಕ್ ಸ್ಪೇಸ್ ಆಗಿರ್ತದೆ. ಅವರು ಅನುಮತಿ ಇಲ್ಲದೇನೆ ಒಬ್ಬ ಸಿಬ್ಬಂದಿಯ ಕೊಠಡಿಗೆ ಬಂದಿರತಕ್ಕಂಥದ್ದು ಮಹಾ ಅಪರಾಧವಾಗಿದೆ. ಅಷ್ಟಲ್ಲದೇನೆ ಅವರು ಅಲ್ಲಿ ಬಂದು ಕೈ ಎತ್ತಿ ಮಾತನಾಡಿದ್ದು, ಏರು ಧ್ವನಿಯಲ್ಲಿ ಮಾತನಾಡಿದ್ದು, ಇವೆಲ್ಲವೂ ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಎನ್ನುವಂಥದ್ದು. ಜೊತೆಗೆ ಮಾತಿಗೆ ಮಾತು, ವಾದ ವಿವಾದ ಬೆಳೆದು ಆ ವಿದ್ಯಾರ್ಥಿ ನಮ್ಮ ಪ್ರೊಫೆಸರ್ ರಾಜು ಅವರಿಗೆ ಒಂದು ಸೊಂಟದ ಕೆಳಗಿನ ಅವಾಚ್ಯ ನುಡಿಯನ್ನ ಬಳಸ್ತಾ, ಆಗ ಯಾವುದೇ ಒಬ್ಬ ಶಿಕ್ಷಕರಾದರೂ ಕೂಡ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಕೈ ಎತ್ತಿದ್ದೌದು, ಆದರೆ ಆ ಹೊಡೆತ ಆ ವಿದ್ಯಾರ್ಥಿಗೆ ಬೀಳಲಿಲ್ಲ ಎನ್ನುವಂಥದ್ದು. ಅದರ ಒಳಗೆ ತಂದೆ ಮತ್ತು ಮಗ ಇಬ್ಬರೂ ಸೇರ್ಕೊಂಡು ಅವರಿಗೆ ಬಹಳ ಹೊಡೆದು ಬಿಟ್ರು. ನಾವು ಕೂಡ ಹಿಂದ್ಗಡೆಯಿಂದ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ ಬಿಡಿಸೋದಿಕ್ಕೆ, ಅವ್ರನ್ನ ಟಿ ಶರ್ಟ್ ಹಿಡಿದು ಎಳೆಯೋದಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ಬಲವಾಗಿ ಅವ್ರನ್ನ ಹಿಡ್ಕೊಂಡು, ಕುತ್ತಿಗೆಯನ್ನು ಹಿಡ್ಕೊಂಡು ಅವ್ರನ್ನ ಅಮುಕ್ತಾ ಇದ್ರು. ಈಗಾಗಲೇ ಅವರಿಗೆ ತುಂಬಾ ಏಟುಗಳಾಗಿದ್ದಾವೆ. ಕೆನ್ನೆ ಮೇಲೆ ರಕ್ತ ಬಂದಿದೆ, ಕಾಲಿನಲ್ಲಿ ರಕ್ತ ಬಂದಿದೆ, ಮತ್ತೆ ಅವರಿಗೆ ಕಣ್ಣಿಗೆ ತುಂಬಾ ಗಾಯ ಆಗಿ ಈಗ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಅವರು ಮತ್ತೆ ಇಲ್ಲಿ ರೆಫರ್ ಮಾಡಿ ಕಳಿಸಿರೋದ್ರಿಂದ ತಾಲೂಕು ವೈದ್ಯಾಧಿಕಾರಿಗಳು ಅವರಿಗೆ ಮತ್ತೆ ಹೆಚ್ಚಿನ ಚಿಕಿತ್ಸೆ ಬೇಕು, ಟೆಸ್ಟ್ ಆಗಬೇಕು ಅಂತ ಕಳಿಸಿರೋದ್ರಿಂದ ಮೆಗ್ಗಾನ್ ಆಸ್ಪತ್ರೆಗೆ ಅವರಿಗೆ ಮತ್ತು ಹೇಳಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಅವರು ನಡ್ಕೊಂಡಿರುವಂಥದ್ದು ಇದು ಅಮಾನವೀಯವಾದಂತಹ ಘಟನೆ ಆಗಿದೆ. ಯಾವುದೇ ಒಬ್ಬ ನಾಗರಿಕ, ತಂದೆಯಾದವನು, ಪೋಷಕ ಆದವನು, ಅಪ್ಪ ಆದವನು ಈ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಇದು ಆ ಮನುಷ್ಯನ ಅನಾಗರಿಕತೆಯನ್ನ ಎತ್ತಿ ತೋರಿಸ್ತದೆ ಎನ್ನುವುದನ್ನು ಹೇಳ್ತಾ, ಈ ಒಂದು ಘಟನೆಯ ಮುಖಾಂತರವಾಗಿ ಆ ಪ್ರೊಫೆಸರ್ ರಾಜು ಅವರು ಕುಗ್ಗಿ ಹೋಗಿದ್ದಾರೆ ಮಾತ್ರ ಅಲ್ಲ, ಅವರ ಜೊತೆಗೆ ಕೆಲಸ ಮಾಡುವಂತಹ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಈಗಾಗಲೇ ಆ ಇಬ್ಬರ ಮೇಲೆ FIR ಆಗಿದೆ. ಈಗಾಗಲೇ ಅವರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ಇವ್ರನ್ನ ಆದಷ್ಟು ಬೇಗನೆ ಅವ್ರನ್ನ ಬಂಧಿಸಬೇಕು, ಸರಿಯಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಪೂರ್ವಕವಾಗಿ ಈ ಮುಖಾಂತರ ಎಲ್ಲ ಮೇಲಾಧಿಕಾರಿಗಳಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಎನ್ನುವಂಥದ್ದು. ಮುಂದೆ ಅಲ್ಲಿ ಯಾವುದೇ ನೌಕರನಿಗೆ, ನಿಮಗೆ ಗೊತ್ತಿದೆ ನೌಕರರ ಪರಿಸ್ಥಿತಿ ಏನು ಅಂತ. ಒಂದು ಕಡೆ ಸರ್ಕಾರದ ನಿರ್ದೇಶನಗಳು,
ಸರ್ಕಾರದ ನಿರ್ದೇಶನಗಳು, ನಮ್ಮ ಇಲಾಖೆಯ ನಿರ್ದೇಶನಗಳು, ಯೂನಿವರ್ಸಿಟಿಯ ನಿರ್ದೇಶನಗಳು, ಕಾಲೇಜಿನ ಪ್ರಾಂಶುಪಾಲರ ನಿರ್ದೇಶನ, ಈ ಎಲ್ಲವನ್ನೂ ಪಾಲಿಸ್ತಾ ಈ ವಯೋಮಾನದ ವಿದ್ಯಾರ್ಥಿಗಳನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಬಹಳ ನಾಜೂಕುತನವನ್ನು ನಾವು ನಿರ್ವಹಿಸಬೇಕಾಗ್ತದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಹೋದ್ಯೋಗಿ ಪ್ರೊಫೆಸರ್ ರಾಜು ಅವರು ಪ್ರಾಮಾಣಿಕವಾಗಿ ನಿಷ್ಠೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡುವಂತಹ ವ್ಯಕ್ತಿ. ನಾನು ಯಾಕೆ ವಿರೋಧನೆ ಹೇಳ್ತಾ ಇದ್ದೀನಿ ಅಂದರೆ, ಮೇಷ್ಟ್ರು ಹೋಗಿ ಹೊಡೆದಿದ್ದಾರೆ ಎನ್ನುವಂಥ ತಪ್ಪು ಕಲ್ಪನೆ ಬರ್ತದೆ. ಅವರು ಈಗಾಗಲೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ಕಟ್ಟಿದ್ದಾರೆ. ಹೈಯರ್ ಎಜುಕೇಷನ್ಗೆ ಹೋಗುವಂಥ ಬಡ ವಿದ್ಯಾರ್ಥಿಗಳೇ ಹಣ ಸಹಾಯವನ್ನು ಮಾಡಿ ಕಳಿಸಿದ್ದಾರೆ. ಮತ್ತು ಪ್ರತಿ ಕ್ಷಣ ಒಂದು ಇನ್ಸ್ಟಿಟ್ಯೂಷನ್ನ ಏಳಿಗೆಗೆ, ಅದರ ಶ್ರೇಯೋಭಿವೃದ್ಧಿಗೆ ಮತ್ತು ವಿದ್ಯಾರ್ಥಿಗಳ ಏಳಿಗೆಗೆ ಸದಾಕಾಲ ಯೋಚಿಸುವಂಥ ಒಬ್ಬ ಪ್ರಾಮಾಣಿಕ ನೌಕರ, ಆ ಹಿರಿಯ ನೌಕರ ಇವತ್ತಿಗೂ ನನಗೆ ಮಾದರಿಯಾಗುವಂಥ ನೌಕರ. ಅದಕ್ಕಾಗಿ ನಾನು ಮನಸಾರೆ ಅವ್ರನ್ನ ಈ ಕಾರಣಕ್ಕಾಗಿ ಗೌರವಿಸುತ್ತಾನೆ ಅಂತ ಹೇಳ್ತಾ, ಅವರಿಗೆ ಆಗಿರ್ತಕ್ಕಂಥ ಈ ಹಲ್ಲೆ ಏನಿದೆ ಘೋರ ಅಪರಾಧವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ನಾವು ಒಕ್ಕಲಿನಿಂದ ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ. ಈ ಸಂದರ್ಭದಲ್ಲಿ ವಿದ್ಯಾ, ಶ್ರೀಧರ್, ನಾಗರಾಜ್, ಬಸವರಾಜ್, ಮಂಜುನಾಥ್, ಪ್ರಕಾಶ್, ಮಹಾವೀರ್ ಜೈನ್, ಚಂದ್ರಶೇಖರ್ ನಾಯ್ಕ್, ಮಂಜಪ್ಪ, ಮಮತಾ ಹೆಗಡೆ, ಸುಮಾ, ಸುರೇಶ್, ಉಷಾ, ಸೀಮಾ ಕೌಶರ್ ಇನ್ನಿತರರು ಹಾಜರಿದ್ದರು. ಡಿಸೆಂಬರ್ 25ರಂದು ಲಯವತ್ಸರ 3 ತೃತೀಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಜಿತ ಸಭಾಭವನದಲ್ಲಿ ನಡೆಯಲಿದೆ ಎಂದು ವಿದ್ವಾನ್ ನಿಖಿಲ್ ವಿ ಕುಂಸಿ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಾವಿದರನ್ನ ಕರೆಸಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕುವಲ್ಲಿ ಅವರ ಸಾಧನೆ ಬಹಳ ದೊಡ್ಡದಿದೆ. ಅವರ ತದನಂತರದಲ್ಲಿ 2014ರ ನಂತರ ನನಗೆ ಈ ಸ್ಕೂಲನ್ನು ಮುಂದುವರಿಸಬೇಕು, ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಬೇಕು ಅಂತ ನನಗೆ ಅವರು ವಹಿಸ್ಕೊಟ್ಟು ಹೋದ್ರು. ಸೊ ನಾನು 2016ನೇ ಇಸ್ವಿಯಿಂದ ನನ್ನ ವಿದ್ಯಾಲಯ ನಾದಿನ್ ಧಿನ್ನಾ ಹಿಂದೂಸ್ತಾನಿ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿದೆ. ಮೊದಲಿಗೆ ನಾನು 8 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ ಈಗ ಸುಮಾರು 40ರಿಂದ 45 ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ನಾನು ಪ್ರಾರಂಭ ಮಾಡಿ 8 ವರ್ಷಗಳಾಯಿತು. ಈ ವಿದ್ಯಾಲಯವನ್ನ ಪ್ರಾರಂಭ ಮಾಡಿ 8 ವರ್ಷ ಆಯಿತು. 8 ವರ್ಷದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇರೋದು 3ನೇದೇ. ಕಾರಣ ಇಷ್ಟೇ, ಕೊರೋನಾ ಎಂಬ ಮಹಾಮಾರಿ ಇದ್ದುದರಿಂದ ಮೊದಲ ಒಂದು 3-4-5 ವರ್ಷ ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅಸಾಧ್ಯ ಆಯಿತು. ಸೊ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡಿದೆ. ನಾನು ಈ ವರ್ಷ ಅಂದ್ರೆ ಇದು 3ನೇ ವರ್ಷ, 3 ವರ್ಷಗಳಿಂದ ನಾನು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ಲಯಾಂಕುರ ಟ್ರಸ್ಟ್ ರಿಜಿಸ್ಟರ್ ನಾದಿನ್ ಧಿನ್ನಾ ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಎಂಬ ಒಂದು ಹೆಸರಿನಲ್ಲಿ ನಾನು ವಿದ್ಯಾಲಯವನ್ನ ನಡೆಸ್ತಾ ಇದ್ದೇನೆ. ಇದೇ ಬರುವ ಡಿಸೆಂಬರ್ 25ನೇ ತಾರೀಕು ಬುಧವಾರದಂದು ಅಂದ್ರೆ 8:30ಯಿಂದ ರಾತ್ರಿ ತನಕ ನಾವು ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ತೀರ್ಮಾನಿಸಿದ್ದೇವೆ. ಮೊದಲಿಗೆ 8:30ಯಿಂದ ಪ್ರಾರಂಭ ಆಗ್ತದೆ. ಒಂದು ದೀಪ ಪ್ರಜ್ವಲನ ಅಂದ್ರೆ ದೀಪವನ್ನ ಬೆಳಗೋದ್ರ ಮುಖಾಂತರ ನಮ್ಮ ಎಲ್ಲರಿಗೂ ನಮ್ಮ ಗುರುಗಳಾದಂಥ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪರ್ ಅವರು ತಬಲಾ ಗುರುಗಳು, ಅವರ ಇದರಿಂದ ನಾವು ದೀಪ ಪ್ರಜ್ವಲನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಧ್ಯಕ್ಷತೆಯಲ್ಲಿ ಪಂಡಿತ್ ಭಾಸ್ಕರ್ ಹೆಗಡೆ ಅವರು ಇರ್ತಾರೆ. ಹಾಗೆ ನನ್ನ ಮತ್ತೋರ್ವ ಗುರುಗಳು ಹುಮ್ನಾಬಾದ್ ಬೀದರ್ನಿಂದ ಬರ್ತಾ ಇದ್ದಾರೆ, ಪಂಡಿತ್ ಮಡಿವಾಳಯ್ಯ ಸಾಲಿ ಅಂತ. ಹಾಗೆ ನನ್ನ ವಿದ್ಯಾಲಯದ ಸಂಸ್ಥಾಪಕರಾಗಿ ವಿಜೇಂದ್ರ ಆರ್ ಕುಂಸಿ ಅವರು ಹಾಗೂ ನನ್ನ ವಿದ್ಯಾರ್ಥಿಗಳು, ವಿದ್ಯಾಲಯದ ಪೋಷಕರಿಂದ ನಾವು ಪ್ರಾರಂಭ ಮಾಡ್ತೇವೆ. ಮೊದಲಿಗೆ 9 ಗಂಟೆಗೆ ಸರಿಯಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇಲ್ಲಿ ನಾವು ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನ ಕೊಡಬೇಕು, ಅವರನ್ನ ನಾವು ವೇದಿಕೆಗೆ ಕರಿಬೇಕು ಅನ್ನೋ ಉದ್ದೇಶದಿಂದ ಚೆನ್ನಿಗನ ತೋಟದ CN ಮಾಧವ್ ಭಟ್ರ್ ಅವರಿಗೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ವಾದ್ಯ ಸಹಕಾರದಲ್ಲಿ HN ನರಸಿಂಹಮೂರ್ತಿ ಹಳೆಯಕೇರಿ ಅವರು ಕೂಡ ಇರ್ತಾರೆ. ಉಪಪಕ್ಕ ವಾದ್ಯದಲ್ಲಿ ಶಿವಮೊಗ್ಗದ ಅರವಿಂದ್ ಹೊಳ್ಳಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಪಿಟೀಲು ವಾದಕರಾಗಿ ಮೈಸೂರಿನ ಚೇತನ್ ಸೀರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ದಿನ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ವಿಶೇಷವಾದ ಜುಗಲ್ಬಂದಿ ಕಾರ್ಯಕ್ರಮ, ಸಿತಾರ್ ಮತ್ತೆ ಸರೋದ್ ಜುಗಲ್ಬಂದಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸರೋದ್ನಲ್ಲಿ ನಮ್ಮವರೇ ಆದಂತಹ ಸಚಿನ್ ಹಂಪೆ ಅವರು ಹಂಸಗಾರ್ನವರು, ಬಟ್ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ವಿಶ್ವವಿಖ್ಯಾತ ಸರೋದ್ ವಾದಕರಾದಂತಹ ರಾಜೀವ್ ತಾರನಾಥ್ರವರ ಶಿಷ್ಯರಾಗಿರ್ತಾರೆ ಅವರು. ಹಾಗೆ ಸಿತಾರ್ನಲ್ಲಿ ಅರ್ಜುನ್ ಅಭಯ್ ಅಂತ ವಿಜಯ್ ಘೊನ್ನಾಳ್ ಬೆಂಗಳೂರು ಅವರ ಶಿಷ್ಯರಾಗಿ ಇದ್ದು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೆ ತಬಲಾ ಸಾತಿಯಲ್ಲಿ ಶ್ರೀ ಮೇಘಶ್ಯಾಮ್ ಕೇಶವ್ ಬೆಂಗಳೂರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅದೇ ದಿನ ಸಂಜೆ ವಿಶೇಷವಾದ ಕಾರ್ಯಕ್ರಮ ತಬಲಾ ಸೋಲೋ, ಪ್ರಸಿದ್ಧ ತಬಲಾ ವಾದಕರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾದಂತಹ ಡಾಕ್ಟರ್ ಉದಯರಾಜ್ ಕರ್ಪೂರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಅವರ ಸುಪುತ್ರ ಪ್ರದ್ಯುಮ್ನ ಕರ್ಪೂರ್ ಅವರನ್ನ ಯಾಕೆ ಕರಿತಾ ಇದ್ದೇನೆ ಅಂದ್ರೆ, ನಮ್ಮಲ್ಲಿ ಅತ್ಯಂತ ಚಿಕ್ಕ ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದು ಇನ್ಸ್ಪಿರೇಷನ್ ಇರಲಿ ಅನ್ನೋ ಕಾರಣಕ್ಕೆ ಚಿಕ್ಕ ವಿದ್ಯಾರ್ಥಿ, ಅವನು 8ನೇ ತರಗತಿ ವಿದ್ಯಾರ್ಥಿ, ಅವ್ರ ಜೊತೆಯಲ್ಲಿ ನುಡಿಸಿದಾಗ ಮಕ್ಕಳಿಗೆ ಆಕರ್ಷಣೆ ಆಗ್ತದೆ ಅನ್ನೋ ಕಾರಣಕ್ಕೆ ಅವರಿಬ್ಬರು ಜುಗಲ್ಬಂದಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಭಾ ಕಾರ್ಯಕ್ರಮವನ್ನ ನಾವು ಸುಮಾರು 6ರಿಂದ 6:30 ಗಂಟೆಗೆ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಅಧ್ಯಕ್ಷರಾಗಿ ನನ್ನ ಗುರುಗಳಾದಂತಹ ಪಂಡಿತ್ ಭಾಸ್ಕರ್ ಹೆಗಡೆ ಅವರೇ ಇರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಭಾಗವತ್ ಹಾಸ್ಪಿಟಲ್ನ
ಮೆದುಳು ಮತ್ತು ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುಮಂತ್ ಬಳಗಂಡಿ ಅವರು ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ನಾನು ಮತ್ತೋರ್ವ ಗುರುಗಳಾದ ಪಂಡಿತ್ ಮಡಿವಾಳಯ್ಯ ಸಾಲೆಯವರು, ಹಾಗೆ ನಮಗೆ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಧಾರವಾಡದ ಶಾಂತೇಶ್ ಸಂಗೀತ ಆಸಕ್ತರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಇದರಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಪರಂಪರಾಗತವಾಗಿ ಅಂದ್ರೆ ನನ್ನ ಗುರುಗಳು 25 ವರ್ಷ ಮಾಡಿದಾಗ 25 ಕಲಾವಿದರಿಗೆ, ಪ್ರಖ್ಯಾತ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಆ ಪರಂಪರೆಯನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದು ಕೀರ್ತಿಶೇಷ ಪಂಡಿತ್ ರಾಜಾರಾಮ್ ಸೊರಬ್. ಎಷ್ಟೋ ಜನಕ್ಕೆ ಇವ್ರು ಯಾರಂತ ಗೊತ್ತಿಲ್ಲ ಸಾಗರದಲ್ಲಿ. ಇವರು ಒಬ್ಬ ಒಳ್ಳೆಯ ಸಂಗೀತ ಕಲಾವಿದರು. ಇಡೀ ಅವರ ಮನೆಯನ್ನ, ಚಾಮರಾಜಪೇಟೆಯಲ್ಲಿ ಅವ್ರ ಮನೆ ಇದೆ, ಆ ಮನೆಯನ್ನ ಸಂಗೀತಕ್ಕೋಸ್ಕರವಾಗಿ ನನ್ನ ಕೊನೆ ಉಸಿರ ಇರುವ ತನಕ ನಾನು ಸಂಗೀತಕ್ಕೋಸ್ಕರವಾಗಿ ನಡೆಸಬೇಕಂತ ನನ್ನ ಗುರುಗಳಿಗೆ ತಬಲಾ ತರಗತಿಯನ್ನ ಮಾಡ್ಲಿಕ್ಕೆ, ನಾವೇನು ಇಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬೆಳಿತಾ ಇದ್ದೀವಿ, ನಾವೆಲ್ಲರೂ ಕೂಡ ಅವ್ರ ಮನೆಯಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡಿದಂಥವ್ರು. ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಇವತ್ತು, ಯಾವಾಗಲೂ ಸದಾ ನಮ್ಮ ಜೊತೆಯಲ್ಲಿ ಇರಬೇಕು, ಕಲಾವಿದರು ಯಾವಾಗಲೂ ಇಲ್ಲ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಹೆಸರಿನಲ್ಲಿ ಕೊಡಬೇಕು ಅಂತೇಳಿ ನಾನು 3 ವರ್ಷದಿಂದ ನಾನು ಅದನ್ನ ಆಸೆ ಪಟ್ಟಿದ್ದೆ, ನಿರ್ಧಾರವನ್ನ ಮಾಡಿದ್ವಿ. ನಾವೆಲ್ಲರೂ ಕೂತ್ಕೊಂಡು ಅದನ್ನ ನಿರ್ಧಾರ ಮಾಡಿದ್ವಿ. ಅದರಂತೆ ನಾವು ಮೊದಲನೇ ವರ್ಷ ಮಾಡಿದಾಗ ನನ್ನ ಗುರುಗಳಾದ ಪಂಡಿತ್ ಮಡಿವಾಳಯ್ಯ ಸಾಲೆಯವರಿಗೆ ಆ ಪ್ರಶಸ್ತಿಯನ್ನ, ಸನ್ಮಾನವನ್ನ ಮಾಡಿದ್ವಿ. ತದನಂತರದಲ್ಲಿ ಕಳೆದ ಬಾರಿ ಶ್ರೀಮತಿ ಭಾರತಿ ಪ್ರತಾಪ್ ಅವರು ಪ್ರಖ್ಯಾತ ಹಿಂದೂಸ್ತಾನಿ ಖ್ಯಾತ ಕಲಾವಿದರು, ಅವ್ರಿಗೂ ಕೂಡ ನಾವು ಇದನ್ನ ಕೊಟ್ಟಿದ್ವಿ. ಈ ವರ್ಷ ನಾವು ಯಾರಿಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಶ್ರೀಯುತ ವಿದ್ವಾನ್ GB ಜನಾರ್ದನ್ ರವರು ವಿಶ್ವಮಾನ್ಯ ಪ್ರಶಸ್ತಿಯನ್ನು ಕೂಡ ಅವರು ಸಿಂಗಾಪುರಕ್ಕೆ ಹೋಗಿ ಕನ್ನಡದ ವಿಶ್ವ ಮಟ್ಟದ ರಾಜ್ಯೋತ್ಸವ ಕಾರ್ಯಕ್ರಮ ನಡೆದಾಗ ಅಲ್ಲಿ ತಗೊಂಡಿದ್ದಾರೆ. ಹಾಗೆ ಅವರು ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಪದ್ಮಾ ಸುಬ್ರಹ್ಮಣ್ಯ ಅವರ ಶಿಷ್ಯರು ಕೂಡ ಆಗಿರ್ತಾರೆ. ಅವರು ನಾಟ್ಯ ತರಂಗವನ್ನ ಬೆಳೆಸ್ತಾ ಇರುವಂತವ್ರು, ವಿದ್ಯಾರ್ಥಿಗಳನ್ನ ಪೋಷಿಸ್ತಾ ಇರುವಂತವ್ರು, ಅಂತವರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ನನ್ನ ಗುರುಗಳು ನನಗೆ ಹೇಳಿದಾಗ ಅದನ್ನ ಸಮ್ಮತಿ ವ್ಯಕ್ತಪಡಿಸಿ ಅವರಿಗೆ ಕೇಳ್ಕೊಂಡಿದ್ದೇನೆ. ಅವರು ಸಂತೋಷದಿಂದ ಬಂದು ಸನ್ಮಾನವನ್ನ ಸ್ವೀಕಾರ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ಮತ್ತೊಬ್ಬ ವಿದ್ಯಾರ್ಥಿ, ಸೇವಾ ಸಾಗರ ಶಾಲೆಯ ವಿದ್ಯಾರ್ಥಿ ಅಭಿನಂದನ್ ಕೋಳಿವಾಡ್, ಅವನು ರಾಷ್ಟ್ರ ಮಟ್ಟದಲ್ಲಿ ಚಂದ್ರಯಾನದ ರೋವರ್ನ ಮೇಲೆ ಒಂದು ಸಂಶೋಧನೆಯನ್ನ ಮಾಡಿ ಕರ್ನಾಟಕದಾದ್ಯಂತ ಅನೇಕ ಭಾಗಗಳಲ್ಲಿ ಹೋಗಿ ಅವನ ಸಂಶೋಧನೆಯನ್ನ, ಪ್ರಯೋಗವನ್ನ ವ್ಯಕ್ತಪಡಿಸಿ ಈಗ ದಕ್ಷಿಣ ಭಾರತದ ಪಾಂಡಿಚೇರಿ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆಗೆ ರಾಜ್ಯದಿಂದ ಪ್ರತಿನಿಧಿಸ್ತಾ ಇದ್ದಾನೆ. ಅವನಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಅವನು ಮೃದಂಗ ವಾದಕ ಕೂಡ ಹೌದು. ಆದುದರಿಂದ ಪ್ರತಿಭಾ ಪುರಸ್ಕಾರ ಅಂತ ನಾವು ಕಾರ್ಯಕ್ರಮವನ್ನ ಸಭಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ತದನಂತರದಲ್ಲಿ ಕೊನೆಯದಾಗಿ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದಂತಹ ಕುಮಾರ್ ಮರಡೂರ್ ಧಾರವಾಡದಿಂದ ಬರ್ತಾ ಇದ್ದಾರೆ. ಅವರು ಸೋಮನಾಥ್ ಮರಡೂರ್ ಅವರ ಸುಪುತ್ರ ಮತ್ತೆ ಶಿಷ್ಯ ಕೂಡ ಹೌದು. ಅವರು 8 ಗಂಟೆಯಿಂದ ನಮಗೆ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ತಬಲಾ ಸಾತ್ನಲ್ಲಿ ಡಾಕ್ಟರ್ ಉದಯರಾಜ್ ಕರ್ಪೂರ್ ಅವರು, ಹಾಗೆ ಹಾರ್ಮೋನಿಯಂ ಸಾತ್ನಲ್ಲಿ ಭರತ್ ಹೆಗಡೆ ಹೆಬ್ಬೆಲ್ಸ್ ಅವರು ಸಹಕರಿಸ್ತಾ ಇದ್ದಾರೆ. ಇಷ್ಟು ಕಾರ್ಯಕ್ರಮ ಮಾಡಬೇಕು ಉದ್ದೇಶ ಏನಪ್ಪಾ ಕೇಳಿದ್ರೆ, ಈಗ ಏನು ಟೆಕ್ನಾಲಜಿ ಬಹಳ ಡೆವಲಪ್ ಆಗ್ತಾ ಇದೆ, ಈ ಯುಗದಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಗಮನವನ್ನ ಹರಿಸಿ ತಮ್ಮ ಜೀವನವನ್ನ ಬೇರೆ ಎಲ್ಲೋ ಕಡೆ ಹೋಗುವಂತೆ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ತರದ ಲಲಿತ ಕಲೆಗಳು, ಬರೀ ತಬಲಾ ಕಲಿಯೋದೊಂದೇ ಅಲ್ಲ, ಬೇರೆ ಬೇರೆ ಕಲೆಗಳು ಇರ್ತದೆ, ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಈ ತರ ಅನೇಕ ಕಲೆಗಳಲ್ಲಿ ಅವರು ಗಮನ ಹರಿಸಿದಾಗ ತಮ್ಮದೇ ಆದ ರೀತಿಯಲ್ಲಿ ತೊಡಕೊಂಡು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಗೋಷ್ಠಿಯನ್ನು ಉದ್ದೇಶಿಸಿ ಪಂಡಿತ್ ಭಾಸ್ಕರ್ ಹೆಗಡೆ ಮುತ್ತಿಗೆ ಮತ್ತು ವಿಜೇಂದ್ರ ಕುಂಸಿ ಮಾತನಾಡಿದರು. ಗೋಷ್ಠಿಯಲ್ಲಿ ರಫೀಕ್ ಬ್ಯಾರಿ, ಸುರೇಂದ್ರ, ಸುಧೀರ್, ರಜತ್, ವಿಜಯರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.